ವರಗಳ ಕೊಡುತ್ತಿಹರು. 4 ವಿಧದ ಭಕ್ತರು ಅಂತಂದ್ರೆ ಅಂದ್ರೆ ಈಗ ಅದೇ ನಾ ಹೇಳಿದ್ನಲ್ಲ, ನನಗೊಂದು 10 ರೂಪಾಯಿ ಕೊಡ್ಸು, ನಾನು ಹಿಂಗ 5 ರೂಪಾಯಿ ಹಾಕ್ತೀನಿ ಹುಂಡಿಗೆ ಅಂತ ಹೇಳೋಂತ ಭಕ್ತರು ಇರ್ತಾರೆ. ಅಂದ್ರೆ ನನಗೆ ಲಾಭ ಮಾಡಿಸು, ಕಳ್ಳನೇ ಇರ್ಬೋದು, ನಾನು ಒಂದು ಕೋಟಿ ಹೊಡ್ಕೊಂಡ್ಬರ್ತೀನಿ, ನಿಂಗೊಂದು 1 ಲಕ್ಷ ಕೊಡ್ತೀನಪ್ಪ, ಸಹಾಯ ಮಾಡು, ಹಂಗೆ ಅಂತವ್ರಿಗೂ ಕೂಡ ಸಹಾಯ ಮಾಡ್ತಾನೆ ಭಗವಂತ. ಅವ್ರು ಒಂದು ವಿಧವಾದ ಭಕ್ತರು. ಆಮೇಲೆ ಅನ್ಕಂಡೀಷನಲ್ ಲವ್, ಏನನ್ನೂ ಬೇಡ್ಕೊಳ್ಳಲ್ಲ, ಸುಮ್ಮನೆ ಭಗವಂತದ್ದೇ ಅಂತ ಹೇಳಿದ್ರೆ ಹಿಂಗೆ ಬೇರೆ ಬೇರೆ ತರದ ಭಕ್ತರು. ಅಂದ್ರೆ ಯಾವ ತರ ಭಕ್ತಿ, ಈಗ ನನಗೆ ಭವ ಬಂಧನ ಬಿಡಿಸು ಅಂತ ಕೇಳೋ ಅಂತ ಭಕ್ತರು 4 ತರದ್ದು ಸಿರನ್ನ ಪರಿಹಾರ ಮಾಡ್ತಿರ್ತಾನೆ. ಸುಮ್ಮನೆ ಇದರಲ್ಲಿ ಈ ತರ ಹಾಡಲ್ಲಿ ಭಕ್ತಿದೆ ಹಿಂಗೆಲ್ಲ ಹೇಳ್ತಾರೆ. ಗುರುಗಳು ಪ್ರತಿದಿನ ಭಾರತ ದೇಶದ 4 ಕಡೆ ಸುತ್ತಾಡುವರು, ಭಕ್ತರ ಹುಡುಗುತ್ತ ಮನೆ ಮನೆ ಹೋಗುತ್ತ ಎಲ್ಲರ ಮನವನ್ನು ಸೆಳೆಯುವರು. ಅಂದ್ರೆ ಭಗವಂತನೇ ಎಲ್ಲಾರ ಮನೆಗೂ ಹೋಗ್ತಾನೆ. ಅವ್ರ ಮನ್ಸು ಈಗ ಈ ಸತ್ಸಂಗ ಮಾಡ್ತಿದಾರಲ್ಲ, ಮನೆ ಮನೆ ಸತ್ಸಂಗ ಅಂತ ನಾವು ಅವತ್ತು ಹೇಳಿದ್ರು, ನೀವ್ ಯಾರು ನನ್ನ ಹತ್ರ ಬರ್ಲಿಲ್ಲ ಅಂದ್ರೆ ನಾನೇ ನಿಮ್ ಮನೆಗೆ ಬಂದ್ಬಿಡ್ತೀನಿ ಅಂತ ಬಂದ್ಬಿಡ್ತಾರೆ. ಶಾರದಾ ಮಾತೆ ನೀವು ಕರ್ಸ್ಕೊಂಡ್ರೆ ಬಂದ್ಬಿಡ್ತಾರೆ ಅಷ್ಟೇ. ಭಗವಂತ ಎಲ್ರ ಮನೆಗೂ ಹೋಗ್ತಿರ್ತಾನೆ, ಭಕ್ತರನ್ನ ಹುಡ್ಕೊಂಡು ಹೋಗ್ಬಿಡ್ತಾನೆ ಭಗವಂತ. ಭಕ್ತರವ್ರನ್ನ ಹೋಗೋದೇ ಬೇಕಿಲ್ಲ, ಭಕ್ತರನ್ನ ಹುಡ್ಕೊಂಡ್ಬಿಟ್ಟು ಗುರುನೇ ಹೋಗ್ಬಿಡ್ತಾನೆ. ಶಿಷ್ಯರು ಗುರುಗಳ ಮರೆತರು, ಗುರುಗಳು ಶಿಷ್ಯರನೆಂದಿಗೂ ಕೈ ಬಿಡರು, ಜನ್ಮಾಂತರದೊಳು ಮಾಡಿದ ಸೇವೆಯ ನೆನೆಯುತ್ತ ಇಂದಿಗೂ ಬರುತ್ತಿಹರು. ಅಂದ್ರೆ ಶಿಷ್ಯ ಎಲ್ಲೇ ಇದ್ರೂ ಭಗವಂತನೇ ಹುಡ್ಕೊಂಡು ಹೋಗ್ಬಿಡ್ತಾನಂತೆ. ಅಂದ್ರೆ ಅವ್ನು ಮಾಡಿರೋ ಸೇವೆ ಅವ್ನು ಮರ್ತಿರ್ಬೋದು, ಭಗವಂತನಿಗೆ ಒಂದು ಸೇವೆ ಮಾಡ್ಬಿಟ್ಟು ಮರ್ತಿದ್ರು ಕೂಡ ಭಗವಂತ ಅವನನ್ನ ಮರೆಯಲ್ಲ, ಅವನನ್ನ ಹಿಡ್ಕೊಳ್ತಾನೆ, ಬಿಡಲ್ಲ. ಪೀಠಪುರದಳು ಶ್ರೀಪಾದನೆನ್ನುವ ಅವತಾರವತ ಮಾಡಿದರು, ಕುರುಗಡ್ಡೆಯಲ್ಲಿ ಅಶ್ವಿನಿ ಮಧ್ಯದಿ 12 ಅದೃಶ್ಯರಾಗಿಹರು. ಪೀಠಪುರ ಅಂತ ಒಂದಿದೆ, ಇದು ಮೋಸ್ಟ್ಲಿ ಆಂಧ್ರ ಅಂತ ಕಾಣುತ್ತೆ. ಪೀಠಪುರ ಅಂತ ಅಲ್ಲಿ ಶ್ರೀಪಾದರ ರೂಪ ತಾಳಿ ಹುಟ್ಟುತ್ತಾರೆ. ಅವಾಗಲೇ ಕೃಷ್ಣಂದು ಒಂದು ಅವತಾರ ಬಂತು, ಇದು ಶ್ರೀಪಾದರ ಒಂದು ಅವತಾರ. ಪರಶುರಾಮನ ಅವತಾರನು ಅವರೇನೆ, ಯಾರು ದತ್ತಪ್ರಭುಗಳನ್ನೇ. ಶ್ರೀಪಾದ ವಲ್ಲಭರಾಗಿ ಬರ್ತಾರೆ. ಕುರುಗಡ್ಡೆಯಲ್ಲಿ ಅವರು 12 ಅದೃಶ್ಯರಾಗಿರೋದ್ರಿಂದ ಅಲ್ಲಿ ಕೂಡ ಮರದ ಕೆಳಗಡೆ ಅವರು ಅದೃಶ್ಯ ರೂಪದಲ್ಲಿ ಇರ್ತಾರೆ. ಆ ಒಂದು ಯಾವುದು ಯಾವ ರೂಪದಲ್ಲಿ ಯಾವಾಗ್ಲೂ ಇರ್ತಾರೆ ಶ್ರೀಪಾದರು ಅಂತ ಹೇಳ್ಬಿಟ್ಟು. ಕರಂಜ ಸ್ವಾಮಿಗಳಾಗುತ್ತ ತೋರಿದರು, ಔದುಂಬರದೊಳು ಆಡಿ ಕ್ಷೇತ್ರದಿ ಗಾಣಗಪುರದೊಳು ನೆಲೆಸಿಹರು. ನರಸಿಂಹ ಸರಸ್ವತಿಗಳು ಕೂಡ ಅವ್ರ ಆ ರೂಪದಲ್ಲೂ ಕೂಡ ಅವರು ಜನ್ಮ ತಾಳಿ ಬರ್ತಾರೆ. ಇನ್ನೊಂದು ಜನ್ಮ ಅವ್ರದ್ದು, ಅದು ದತ್ತಪ್ರಭುಗಳದ್ದು ಇನ್ನೊಂದು ಜನ್ಮ, ನರಸಿಂಹ ಸರಸ್ವತಿಯಾಗಿ ಬರ್ತಾರೆ. ಮತ್ತೆ ಶ್ರೀಶೈಲಕ್ಕೆ ತಾವು ಹೋಗುವೆವೆನ್ನುತ್ತ ಗುರುಗಳು ಗಮನವ ಮಾಡಿದರು, ದೀರ್ಘ ಸಮಾಧಿಯ ನಂತರ ಅವರು ಅಕ್ಕಲಕೋಟೆಯ ಬೆಳಗಿದರು. ಶ್ರೀಶೈಲಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗ್ಬಿಟ್ಟು ಅಕ್ಕಮಹಾದೇವಿ ಹೋಗಿರ್ತಾರಲ್ಲ ಕದಲಿವನ, ಸೇಮ್ ಅದೇ. ಯಾರು ದತ್ತಾತ್ರೇಯ ತಪಸ್ಸಿಗೆ ಕೂತ್ಕೊಳ್ತಾರೆ, 300 ವರ್ಷ ತಪಸ್ ಮಾಡ್ತಾರೆ. ತುಂಬಾ ವಯೋವೃದ್ಧರ ಆಗ್ಬಿಟ್ಟಿರ್ತಾರೆ ಅವರು. ಅವ್ರಿಗೆ ಏನು ಇದು ಒಂಥರ ಸ್ಕೆಲಿಟನ್ ತರ ಆಗೋಗ್ಬಿಟ್ಟಿರ್ತಾರೆ, ಬರೀ ಇದಾಗಿರುತ್ತೆ, ಹುತ್ತ ಬೆಳೆದ್ಬಿಟ್ಟಿರುತ್ತೆ ಅವ್ರ ಮೇಲೆಲ್ಲ. ಆಮೇಲೆ ಯಾರೋ ಒಬ್ರು ಬಂದ್ಬಿಟ್ಟು ಹಿಂಗೆ ಆ ಹುತ್ತನ್ನು ಹೊಡಿಬೇಕು ಅಂತ ಹೊಡೆದಾಗ ಅವ್ರ ತಲೆಗೆ ಇಟ್ಬಿಟ್ಟು ರಕ್ತ ಚಿಮ್ಮುತ್ತಾರೆ ಅವ್ರಿಗೆ. ಆಮೇಲೆ ಮತ್ತೆ ಮೇಲ್ ಬರ್ತಾರೆ ಅವರು, ಮತ್ತೆ ಸಾವಿಲ್ಲ. ಆ ಒಂದು ಇದರಲ್ಲಿ ಯಾವುದು ನರಸಿಂಹ ಸರಸ್ವತಿ ಅಂತ ಬರುತ್ತಲ್ಲ, ಆ ರೂಪದಲ್ಲಿ ಅವರು ಶಿಷ್ಯನಿಗೆ ಹೋಗ್ತಾರೆ. ಅಲ್ಲಿ 300 ವರ್ಷಗಳಾದ್ಮೇಲೆ ಮತ್ತೆ ಅಕ್ಕಲಕೋಟೆ ಮತ್ತೆ ಮಹಾರಾಷ್ಟ್ರ ಅಕ್ಕಲಕೋಟೆಗೆ ಹೋಗ್ಬಿಟ್ಟು ಅಲ್ಲಿ ಜನಗಳನ್ನೆಲ್ಲ ಅವರು ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ.